ಇವತ್ತು ಯಾಕೋ ನನ್ನ ಟೈಮ್ ಏನು ಚೆನ್ನಾಗಿಲ್ಲ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ಚೆನ್ನಾಗಿಲ್ಲ ಫ್ರೆಂಡ್ಸ್. ಇವತ್ತು ಯಾವ ಕಡೆ ಎದ್ನೂ ಗೊತ್ತಿಲ್ಲ. ಮೆಟ್ಲಿಂದ ಇಳಿಬೇಕಾದ್ರೆ ಬಿದ್ದೆ. ನನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ. ಫುಲ್ಲು ನಡೆಯೋಕ್ಕೆ ಆಗ್ತಾಯಿಲ್ಲ. Oh my god. ಸೊ ಫುಲ್ಲು ಪೇಯ್ನ್. ಇಲ್ಲಿ ಫುಲ್ಲು ಎಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ, ಕಾಣಿಸ್ತಾ ಇದೆಯಾ? ಇದು ಪೂರ್ತಿ ಊದ್ಕೊಂಡಿರೋದು, ಫುಲ್ಲು ನರ ಊದ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಸ್ಟೆಪ್ಸ್ ಇಳಿಬೇಕಾದ್ರೆ ಜಾರಿಬಿಟ್ಟು ಬಿದ್ದೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಸೊ ಆಗ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಈ ರೀತಿ ಆಗಿತ್ತು. ಲಾಸ್ಟ್ ಇಯರ್ ಫುಲ್ಲು ಖುಷಿಯಾಗಿ ಟೆಂಪಲ್ಗೆ ಎಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಈ ಸಲ ಟೆಂಪಲ್ಗೆ ಹೋಗಿರಲಿಲ್ಲ. ನಮ್ಮ ಪುಟಾಣಿಗಳು ಮಾತ್ರ ಹೋಗಿದ್ರು. ಸೊ ನೋಡಿ, ವಿಡಿಯೋ ಪೂರ್ತಿ ನೋಡಿ, ಹಬ್ಬದ ದಿನ ಏನೇನೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಏನೇನು ಮಾಡಿದ್ವಿ ಆ್ಯಂಡ್ ಹಬ್ಬದ ದಿನ ಏನೇನೆಲ್ಲ ಮಾಡಿದ್ವಿ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಅಜಿಯೋದಲ್ಲಿ ಶಾಪಿಂಗ್ ಮಾಡಿದ್ದೆ. ಚಾರುಗೆ ಮತ್ತು ಸ್ಫೂರ್ತಿಗೆ ಇಬ್ಬರಿಗೂ ಸೇರಿ ತೊಗೊಂಡಿದ್ದು 3 ಡ್ರೆಸ್ಸಸ್ ಆರ್ಡ್ರ್ ಮಾಡಿದ್ದೆ. ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಜಿಯೋದಲ್ಲಿ ಏನೇ ತೊಗೊಂಡ್ರು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಸೊ ಇದು ಟಾಪ್ ಮತ್ತು ಸ್ಕರ್ಟ್ ಥರ, ಮತ್ತು ಇದು 1 ಪೀಸ್ ಡ್ರೆಸ್ಸಸ್. ಇದು ಬಂದು 250 ರುಪೀಸ್. ಸೊ ವೈಟದ್ದು ಬಂದು 350 ರುಪೀಸ್. ಆಫರಲ್ಲಿ ಇತ್ತು. ಸೊ ಅದಕ್ಕೆ ಕಡಿಮೆ ಬೆಲೆಗೆ ಸಿಕ್ತು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ. ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ನಾನು ಹಾಕಿದ್ದೀನಿ. ಇನ್ನೂ 1-2 ಡ್ರೆಸ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಡೇ ಇರಬೇಕು. ಟೀ ಶರ್ಟು ಪ್ಯಾಂಟ್ ಹಾಕು. ಬೆಳಗ್ಗೆ ಕಿತ್ಲಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇನ್ನು ಯಾವುದೇ ಸ್ನಾನ ಆಗಿಲ್ಲ. ಹ್ಯಾಪಿ ಸಂಕ್ರಾಂತಿ ಹೇಳಿದ್ರು. ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್. ಹಬ್ಬದ ದಿನ ಅಂತೂ ನನಗೆ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಫ್ರೆಂಡ್ಸ್, ಮತ್ತು ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ತುಂಬಾ ಪೇಯ್ನ್ ಇತ್ತು ಕಾಲು. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ. ಸೊ ಆದರೂ ಪೇಯ್ನ್ ಇತ್ತು ಹಬ್ಬದ ದಿನ. ಸೊ ಈಗ ಪರವಾಗಿಲ್ಲ, ಕಡಿಮೆ ಆಗಿದೆ. ರಂಗೋಲಿ ಎಲ್ಲ ಹಾಕಿದ್ದಾರೆ ನೋಡಿ ಮನೆ ಮುಂದೆ. ಸೊ ಅಕ್ಕ ಟಿಫನ್ ಮಾಡಿದರು, ಮತ್ತು ನೈವೇದ್ಯಕ್ಕೆ ಪೊಂಗಲ್ ಮಾಡಿದರು, ಸ್ವೀಟ್ ಪೊಂಗಲ್, ಮತ್ತು ಮುದ್ದೆ, ಒಬ್ಬಟ್ಟು, ಹೆಸರುಬೇಳೆ ಪಲ್ಯ ಅದೆಲ್ಲ ಮಾಡಿದ್ವಿ. ಸೊ ಕಾಮನ್ ಹಬ್ಬದ ಟೈಮಲ್ಲಿ. ಸೊ ಇದೆಲ್ಲ ಮಾಡ್ತೀವಿ, ನಿಮಗೆ ಗೊತ್ತಲ್ವಾ. ಬೇರೆದು ಕೊಡಬೇಕಾ? ಸರಿ ಬಿಡು, ಬರ್ತೀನಿ 1 ನಿಮಿಷ. ನಾನು ಬರಲ್ಲ. ಥರ್ಡ್ ಡ್ರೆಸ್ ಫ್ರೆಂಡ್ಸ್. ಅಲ್ಲಿ ಆ ಮನೆಯಲ್ಲಿ ವಿಕ್ಕಿದೆಲ್ಲ ಹಾಕ್ಕೊಂಡು ಟ್ರೈ ಮಾಡಿದ್ದಾನೆ. ಅದೆಲ್ಲ ಚುಚ್ತಾ ಇದೆ ಅಂತ ಹೇಳಿ ನನ್ನ ಹತ್ರ ಬಂದಿದ್ದು. ಸೊ ಆಗಲೇ ಹಾಕ್ಕೊಂಡಿದ್ನಲ್ಲ ಗೋಲ್ಡ್ ಕಲರ್, ಅದನ್ನು ತೆಗ್ಬಿಟ್ಟು ಈಗ ಇದನ್ನು ಹಾಕ್ಕೊಂಡ. ಇದು ಚುಚ್ಚುತ್ತಂತೆ. ಇದು ಚುಚ್ಚೋದಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಅದೊಂಥರ ಸ್ವಲ್ಪ ರಫ್ ಆಗಿದೆ. ಸೊ ಅದಕ್ಕೆ ಟೀ ಶರ್ಟ್ ಹಾಕ್ಕೊಂಬಿಟ್ಟು ಟೀ ಶರ್ಟ್ ಮೇಲೆ ಇದು ಹಾಕ್ಕೊಳ್ತಾನೆ ಅಂತೆ.
ಟೀ ಶರ್ಟ್ ಅದು ಹಾಕ್ಕೊಳ್ಬೇಡವೋ, ಯಾಕ ಬೇರೆದು ರೆಡ್ ಕಲರ್ ಹಾಕ್ಕೊಂಡಿದ್ದಲ್ಲ ಅದು ಹಾಕೋ ಹೋಗು. ಬೆಳಗ್ಗೆ ರೆಡ್ ಟೀ ಶರ್ಟ್ ಹಾಕ್ಕೊಂಡಿದ್ದಲ್ಲ, ಯಾಕ ಯಾಕೆ ಅಂದರೆ ಅದು ಕಾಲರ್ ಇದೆ, ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಒಳಗಡೆ. ಪ್ಲೈನಾಗಿ ಇದ್ದರೆ ಚೆನ್ನಾಗಿರುತ್ತೆ ಕಾಲರು ಆ ಥರ ಎಲ್ಲ. ಅದು ಚಿಕ್ಕದಾಗಿದೆ, ಟೈಟಾಗಿದೆ ಟೀ ಶರ್ಟು, ಹೋಗು. ಇದು ನಮ್ಮ ಚಾರು. ಸ್ಫೂರ್ತಿ ಎಲ್ಲಿ? ಈ ಕಡೆ ನಿಂತ್ಕೋವಾ. ಹಾಂ ಹ್ಞೂ ಆಯಿತು, ಅದು ಹಾಕೋಪ್ಪ. ರಿಮೋಟ್ ನೋಡಿ, ಅರ್ಧ ಕಬೋರ್ಡಲ್ಲಿ ಕಿತ್ತಾಕೋದು ನಮ್ಮ ನಮ್ಮ ಮಗನು. ಕಾಲೇ ಚಾರು ಸ್ವಲ್ಪ ದೂರ ಕೂತ್ಕೊಮ್ಮ. ಹಬ್ಬದೇನ ಅಂತೂ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ, ಹೋಗಿ ಫ್ರೆಂಡ್ಸ್, ನಡೆಯೋದಕ್ಕೆ ಆಗ್ತಾಯಿಲ್ಲ, ತುಂಬ ಪೇಯ್ನು. ನೋಡಿ ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ನನ್ನ ಕಾಲೇ ಕಲರೇ ಚೇಂಜ್ ಆಗಿಬಿಟ್ಟಿದೆ ಫುಲ್ಲು. ಈ ಥರ ಫುಲ್ಲು ತೂಕ ಬಿಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಇಂಜೆಕ್ಷನ್ ತೊಗೊಂಡೆ, ಮತ್ತೆ ಪೇಯ್ನು ಸ್ವಲ್ಪ ಕಡಿಮೆ ಆಗಿದೆ. ಪೇಯ್ನ್ ನೋಡಿ ಆಯಿತು, ಬಾಯಲ್ಲಿ ಹಾಕ್ತೀನಿ. ಅನ್ಸತ್ತೆ ಹೇಳು, ಈಗ ಐಡಿಯಾ ಸಿಕ್ತಾ? ಈಗ ಸ್ವಲ್ಪ ನೀನು ದಪ್ಪ ಕಾಣಿಸ್ತಾ ಇದೆಯಾ? ಶರ್ಟ್ ಹಾಕ್ಕೊಂಡಿರೋದಕ್ಕೆ ಒಳಗಡೆ. ಈಗ ಸಮಾಧಾನ ಆಯಿತಾ? ಚುಚ್ಚುತ್ತಾ ಇದೆಯಾ ಈಗ? ಇಲ್ವಾ? ಐಡಿಯಾನೇ ಸಿಕ್ಕಿಲ್ವಂತೆ. ನಾನು ಶರ್ಟ್ ಹಾಕ್ತಾಯಿದ್ದೆ, ಹಾಗೆ ಹೇಳ್ತಾನೆ, ಐಡಿಯಾನೇ ಸಿಕ್ಕಿಲ್ಲ ನನಗೆ ಈ ಥರ ಮಾಡಬೇಕು ಅಂತೇಳಿ. ಅದಕ್ಕೆ ಮಮ್ಮಿ ಇರೋದು ಏನಕ್ಕೆ? ಐಡಿಯಾಸ್ ಕೊಡೋದಕ್ಕೆ. ನಾನು ನೈಲ್ ಪಾಲಿಶ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿಲ್ವಂತೆ. ನನ್ನ ಫೇವ್ರೆಟ್ ಕಲರ್ ಇದು. ನೈಲ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದು ಹಾಕ್ಕೊಂಡ್ರೆ ಚೆನ್ನಾಗಿದೆ ನೋಡು. ನೀನು ಚೆನ್ನಾಗಿಲ್ಲ ಅಂತಂದೆ, ಏನೋ ಅಪರೂಪಕ್ಕೆ ನೈಲ್ ಪಾಲಿಶ್ ಹಾಕ್ಕೊಂಡ್ರೆ. ನಿಧಾನಕ್ಕೆ ತೆಗಿ. ನೆಮ್ಮದಿ ಆಯ್ತಾ? ಪ್ಲೇಟ್ ಹಾಂ ಹೇಳಪ್ಪ. ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗಿತೀನಿ. ಸ್ವಲ್ಪ ತಲೆ ಬಾಚ್ಕೊಂಬರೋಗಿ ಹೋಗಿ, ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಬಾ. ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡೋದಕ್ಕೆ ಪ್ಯಾಕ್ ಮಾಡ್ತಾ ಇದ್ದಾಳೆ ಚಾರು. ಎಳ್ಳು ಅದೆಲ್ಲ. ಮತ್ತು ಇದು ಬೆಲ್ಟ್ಸ್ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್. ಸೊ ಹಬ್ಬದ ದಿನವೇ ಅದು ತಂದು ಕೊಟ್ಟರು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ಅಂತೂ. ಮೀಶೋದಲ್ಲಿ ಆರ್ಡರ್ ಮಾಡಿದ್ದು, 99 ರುಪೀಸ್ ಅಷ್ಟೇ, 3 ಬೆಲ್ಟ್ಸ್. ಈ ಥರ ಬೆಲ್ಟ್ಸ್ ಇರಲಿಲ್ಲ. ಸೊ ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡ್ಬೋದು ಬೆಲ್ಟ್ಸ್ನ. ಸೊ ಅದಕ್ಕೆ ಚೆನ್ನಾಗಿತ್ತು. ಸೊ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ, ನನಗೆ ಮತ್ತು ನಮ್ಮ ಪುಟಾಣಿಗಳಿಗೆ. ಸೊ ಎಲ್ಲರಿಗೂ ಆಗುತ್ತೆ ಅಂತೇಳಿ ತೊಗೊಂಡಿದ್ದು. ಇಲ್ಲ, ಎಳ್ಳು ಬೆಲ್ಲ ತಿಂದು ಚೆನ್ನಾಗಿ ಮಾತಾಡೋ. ಎಳ್ಳು ಬೆಲ್ಲ ತಿಂದು ಚೆನ್ನಾಗಿ ಮಾತಾಡೋ. ಎಳ್ಳು ಬೆಲ್ಲ ತಿಂದು ಚೆನ್ನಾಗಿ ಮಾತಾಡು. ಥ್ಯಾಂಕ್ ಯು. ಎಳ್ಳು ಬೆಲ್ಲ ತಿಂದು ಚೆನ್ನಾಗಿ ಮಾತಾಡು. ಅಲ್ಲ ತಿಂದು ಚೆನ್ನಾಗಿ ಮಾತಾಡು.
ಹಬ್ಬದ ದಿನ ಜಾಸ್ತಿ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಎಷ್ಟಾಯಿತೋ ಅಷ್ಟೇ ಮಾಡಿದ್ದು ನಾನು. ಸೊ ನಮ್ಮ ಪುಟಾಣಿಗಳು ಎಲ್ಲರಿಗೂ ಎಳ್ಳೆಲ್ಲ ಕೊಟ್ಬಿಟ್ಟು ಬಂದರು, ಫ್ರೆಂಡ್ಸು ಮತ್ತು ನಮ್ಮ ಮನೆ ಪಕ್ಕದಲ್ಲಿರೋರಿಗೆಲ್ಲ. ಸೊ ಎಳ್ಳೆಲ್ಲ ಕೊಟ್ಬಿಟ್ಟು ಬಂದರು. ಸೊ ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.